ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವೀಡಿಯೋದಲ್ಲಿ ನಾವು KS ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಅನ್ನೋದನ್ನು ನೋಡೋಣ. ಏನು KS ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಇದೆ ಅಂತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ KS ಎಕ್ಸಾಮ್ ಡೇಟ್ನ 25th ಏನಿತ್ತು ಅದನ್ನು ಅವರು 27th ಪೋಸ್ಟ್ಪೋನ್ ಮಾಡಿದ್ದಾರೆ. 25th ನಿಮಗೆ ಸಂಡೇ ಇತ್ತು, 27th ನಿಮಗೆ ಟ್ಯೂಸ್ಡೇ ಬೀಳುತ್ತೆ. ಹಾಗಾಗಿ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದರು, ಟ್ಯೂಸ್ಡೇ ಆಗಿರೋದ್ರಿಂದ ನಮಗೆ ವರ್ಕ್ ಮಾಡ್ತಿರ್ತೀವಿ, ನಮಗೆ ಕಷ್ಟ ಆಗುತ್ತೆ ಎಕ್ಸಾಮ್ ಬರೆಯೋದು ಅಂತ. ಇದರ ರಿಲೇಟೆಡ್ KPSC ಒಂದು ಸ್ಪಷ್ಟನೆ ಕೊಟ್ಟಿದೆ. ಅದೇನು ಅಂದರೆ, ಟ್ಯೂಸ್ಡೇ ಏನು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಅದು ಬದಲಾಗೋದಿಲ್ಲ. ಓಕೆ, ಖಂಡಿತ ಅವತ್ತಿನ ದಿನ ಎಕ್ಸಾಮ್ ನಡೆಸ್ತೀವಿ ನಾವು. ಯಾರ್ಯಾರು ಆಫೀಸ್ಗೆ ಹೋಗ್ತಿರೋ ಅವ್ರಿಗೆಲ್ಲ ನಿಮಗೆ ವೇತನ ಸಹಿತ ನಿಮಗೆ ರಜಾ ಕೊಡ್ತೀವಿ ಅಂತ. ಹಾಗಾಗಿ ನೀವು ಎಕ್ಸಾಮ್ನ ಯಾವುದೇ ಟೆನ್ಷನ್ ಇಲ್ದಿರ ನೀವು ಅಟೆಂಡ್ ಮಾಡ್ಬೋದು. ಓಕೆ, ಅದೇ ರೀತಿ ಅವರು ಎಕ್ಸಾಮ್ನ ಏನು ಮಾಡಿದ್ದಾರೆ ಅಂದರೆ, ಡೇಟ್ ಜೊತೆಗೆ ಟೈಮಿಂಗ್ಸ್ನೂ ಸಹ ಅವರು ಅನೌನ್ಸ್ ಮಾಡಿದ್ದಾರೆ. ಮಾರ್ನಿಂಗ್ ಸೆಷನ್ ಪೇಪರ್ 1 ಬಂದು 10 to 12 ಇರುತ್ತೆ, ಪೇಪರ್ 2 ಬಂದು 2 to 4 ಇರುತ್ತೆ. ಸೊ ಇದರಿಂದ KS ಎಕ್ಸಾಮ್ ಅಂತೂ ಪೋಸ್ಟ್ಪೋನ್ ಆಗೋದಿಲ್ಲ, ಗ್ಯಾರಂಟಿ ಎಕ್ಸಾಮ್ ನಡೆಯುತ್ತೆ. 27ನೇ ತಾರೀಕು ಆಗಸ್ಟು. ಹಾಗೆ ಇದು ಟ್ಯೂಸ್ಡೇ ಇದೆ. ಸೊ ಮಿಸ್ ಮಾಡಿದಿರ ನಿಮ್ಮದು ಆಲ್ ಟಿಕೆಟ್ ತೊಗೊಂಡು ನೀವು ಮೋಸ್ಟ್ಲಿ ನಿಮ್ಮ ರಜಾ ಅಪ್ಲೈ ಮಾಡ್ಬೋದು. ಅವತ್ತು ನಿಮಗೆ ವೇತನ ಸಹಿತ ರಜಾ ಕೊಡ್ತಾರೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನೀವು ಆಲ್ ಟಿಕೆಟ್ಸ್ ಯಾವಾಗಿಂದ ಡೌನ್ಲೋಡ್ ಮಾಡ್ಬೋದು ಅಂತ ಅಂದರೆ, ಆಲ್ ಟಿಕೆಟ್ಸ್ನ ನೀವು 15th ಆಗಸ್ಟ್ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಬೋದು. ಓಕೆ, ಸೊ ನೀವು 15th ಆಗಸ್ಟ್ ಆದಮೇಲೆ ಹಾಲ್ ಟಿಕೆಟ್ಸ್ನ ನೀವು ಡೌನ್ಲೋಡ್ ಮಾಡ್ಬೋದು. ನಿಮ್ಮ ಸೆಂಟರ್ಸ್ ಎಲ್ಲಿ ಅಂತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಇದು KPSCಯಿಂದ ಕೊಟ್ಟಿರೋಂಥ ಅಪ್ಡೇಟು. KS ಎಕ್ಸಾಮ್ ರಿಲೇಟೆಡ್ ಇದ್ದ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿ ಅವರು ನಾವು ಇಲ್ಲ ಅವತ್ತೇ ನಡೆಸ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನು ಯಾವುದೇ ಗೊಂದಲ ಬೇಡ, ನೀವು ನಿಶ್ಚಿಂತೆಯಿಂದ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ದಿ ಎಕ್ಸಾಮ್. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮರಿದೀರಾ ಅಂತ ಹೇಳ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ವೀಡಿಯೋಸ್ನೇ ನೀವು ಶೇರ್ ಮಾಡಿ. ಓಕೆ, ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಇನ್ನಷ್ಟು ಎಕ್ಸಾಮ್ಸ್ ಅಪ್ಡೇಟ್ಗೆ ನನ್ನ ಚಾನಲ್ನ ನೀವು ನೋಡಿ.